ಬರಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸನ್ಮಾನ್ಯ ಶಾಸಕರೇ, ತಾವು ಇವಾಗ ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಹಳಷ್ಟು ಸತಿ ನಾವು ಹೋರಾಡಿ ಒದ್ದಾಡಿ ವಿಫಲರಾಗ್ತೀವಿ. ದೂರವಾಣಿ ಮುಖಾಂತರನೂ ನಮಗೆ ಏನೋ ಒಂಥರ ಪಿಕ್ಚರ್ ಕಾಣಬೇಕು ನಿಮ್ಮಲ್ಲಿ. ಈ ಒಂದು ಕ್ಷೇತ್ರದ ಅಭಿವೃದ್ಧಿನಲ್ಲಿ ನಾವು ಏನೇನೋ ಕಾಣ್ತಾ ಇದ್ದೀವಿ, ಹಗಲ್ಗನಸು ಅಷ್ಟೇ. ಆದರೆ ದಯವಿಟ್ಟು ಒಳ್ಳೆ ನಿಮಗೆ ಸ್ಥಾನ ಸಿಕ್ಕಿದೆ. ಇವತ್ತು ಒಳ್ಳೆ ಪಕ್ಷದಲ್ಲಿ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣಸ್ವಾಮಿ ಸಮಸ್ಯೆ ಹೇಳಲು ಶಾಸಕರಿಗೆ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ಶಾಸಕರ ಆಪ್ತ ಕಾರ್ಯದರ್ಶಿಯು ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಯಾರ ಬಳಿ ಹೇಳಿಕೊಳ್ಳಬೇಕು ಅರ್ಥವಾಗದೆ ಕ್ಷೇತ್ರದ ಜನತೆ ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ರು. ಈ ವಿಚಾರ ತಿಳಿದ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳಕ್ಕೆ ಆಗಮಿಸಿ ಭೂ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಅಕ್ರಮ ನಡೆದಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ಕಾರಣ ಧರಣಿ ಅಂತ್ಯವಾಗಿದೆ. 54 ಸೈಟ್ ಅವರೊಂದು ಖಾಸಗಿಯವ್ರಿಗೆ ಮಾರಿದ್ರು. ಮುರಾಜಿಲ್ದೆ ಕಿತ್ಕೊಂಡು FIR ಮಾಡಿ ಚಾರ್ಜ್ ಶೀಟ್ ಮಾಡಿಸಿದ್ದೀವಿ. ನಾನು ಹೇಳೋದು, ಈಗ ಫ್ರೆಶ್ ಆಗಿ ಹಳೆ DC ಇದ್ದಾಗ ಏನಾಗಿದೆ ನನಗೆ ಗೊತ್ತಿಲ್ಲ. ಈಗ ನಮ್ಮ DC ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖೆ ಮಾಡಿಸ್ತೀನಿ. ಆ ತನಿಖೆಗೆ ಎಷ್ಟೊತ್ತಾಗುತ್ತೋ ನಾನು ನಾಳೆನೇ ತನಿಖೆಗೆ ಬರೀತೀನಿ. ಫಸ್ಟ್ ಸ್ಟೆಪ್ಪು ಎಲ್ಲ ರೈತ ಬಾಂಧವ್ರಿಗೆ ಹೇಳ್ತಿದ್ದೀನಿ. ತನಿಖೆ ರಿಪೋರ್ಟ್ ಬಂದಮೇಲೆ ನೆಕ್ಸ್ಟ್ ಕೂತು ಡಿಸ್ಕಸ್ ಮಾಡಿ ಕಾನೂನು ರೀತಿ ಏನು ಪ್ರಾವಿಷನ್ ಇದೆಯೋ ಅದು ಮಾಡಿಕೊಡ್ತೀನಿ. ಅಕಸ್ಮಾತ್ ಅದು ಇಲ್ಲೀಗಲ್ ಆಗಿ ಇದು ಮಾಡಿದರೆ ನಾನು ಮುಲಾಜಿಲ್ಲ, FIR ಮಾಡಿಸಿ ಕ್ಯಾನ್ಸಲ್ ಮಾಡಿಸ್ತೀನಿ. ಈಗ ಅವಲಗುರ್ಕಿದ 54 ಸೈಟು ಪಂಚಾಯತಿ ಅವ್ರ ಮೇಲೇ FIR ಆಗಿದೆ, ಚಾರ್ಜ್ ಶೀಟ್ ಎನ್ಕ್ವೈರಿ ಆಗ್ತಿದೆ. ಈಗ ಇಲ್ಲೀಗಲ್ ಆಗಿ ಏನಾದರೂ ಆಗಿದ್ದರೆ ಸರ್ ಕಾನೂನು ವಿರುದ್ಧವಾಗಿ ಸ್ವಲ್ಪ ದಿನ ತಪ್ಪಿಸ್ಕೋಬೋದು ಅಷ್ಟೇ. ಬಟ್ ಈಗ ನಾನು ಫ್ರೆಶ್ ಆಗಿ DC ಅವ್ರ ಸಾರಥ್ಯದಲ್ಲಿ ಒಂದು ತನಿಖೆ ಮಾಡಿಸ್ತೀನಿ. ಮುದ್ದೇನಹಳ್ಳಿ ಆ ಭಾಗದಲ್ಲಿ ಒಂದು ಸಮಸ್ಯೆ ನನ್ನ ಕಣ್ಣಿಗೆ ಬಂದಿದೆ. ನಾನು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ತಾಲೂಕಲ್ಲಿ ಇಲ್ಲೀಗಲ್ಲಾಗಿ ಅವಲಗುರ್ಕಿ ಹತ್ರ 54 ಸೈಟ್ ಇಲ್ಲೀಗಲ್ಲಾಗಿ ಮಾರಿದ್ರು, ವಾಪಸ್ ಕಿತ್ಕೊಂಡಿದ್ದೀವಿ. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಈಗ ಸಮಸ್ಯೆ ಆಗಿದೆ, ಒಂದಷ್ಟು ಜನಕ್ಕೆ ಮಾರಾಕಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸ್ತೀವಿ. ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ FIR ಮಾಡ್ತೀವಿ, ಒದ್ದೊಳಕ್ಕೂ ಹಾಕ್ತೀವಿ, ಮುಲಾಜೆ ಇಲ್ಲ. ಬಟ್ ಇದಕ್ಕೆ DC ನೇತೃತ್ವದಲ್ಲಿ ನಾನು ಇನ್ವೆಸ್ಟಿಗೇಷನ್ಗೆ ಬರೀತೀನಿ. ಸೊ ಅವರು ಸ್ಥಳೀಯ ಕೆಲವು ಅಧಿಕಾರಿಗಳ ಮೇಲೆ ದೂರು ಕೊಟ್ಟಿರೋದ್ರಿಂದ ನಾನು ಯಾವತ್ತೂ ರೈತರ ಪರ ಇದ್ರ ಪರ. ಹಳೆ ಸರ್ಕಾರದಲ್ಲಿ 20 ದಿನ 30 ದಿನ 40 ದಿನ ಸ್ಟ್ರೈಕ್ ಕೂತು ಅವ್ರು ಕೂಗಿ ಸುಸ್ತಾಗಿ ಹೊರಟೋಗ್ತಿದ್ರು. ನನ್ನ ಗಮನಕ್ಕೆ ನೆನ್ನೆ ಬಂತು. ನಾನು ಇವತ್ತೇ ಬಂದು ಅವ್ರ ಕಷ್ಟ ಕೇಳಿದ್ದೀನಿ. ನಾನು ಬೇರೆ MLAಗಳ ಥರ ಮೊದಲಿದ್ರಲ್ಲ ಅವ್ರ ಥರ 10 ದಿನ 20 ದಿನ ನಿಮ್ಮ ಪಾಡಿಗೆ ನೀವು ಕುತ್ಕೊಂಡು ಹೋಗಿ ಅನ್ಬೋದು. ನಾನು ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀನಿ. ನಾಳೆ ಅಥವಾ ನಾಳಿದ್ದೇ DC ನೇತೃತ್ವದಲ್ಲಿ ತನಿಖೆಗೆ ಆದೇಶ ಆಗುತ್ತೆ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕಾನೂನು ರೀತಿ ಕ್ರಮ ತಗೊತೀನಿ ಸರ್. ನಿಮ್ಮೆಲ್ಲರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಾನು ಹೇಳೋದು, ನೋಡೋಣ ಏನಾಗಿದೆ. ಈಗ ನಿಮ್ಮ ಮೂಗು ನೇರವಾಗಿ ನೀವು ಹೇಳ್ತೀರಾ, ಅಧಿಕಾರಿಗಳು ಮೂಗು ನೇರವಾಗಿ ಅವ್ರು ಹೇಳ್ತಾರೆ. ವಾಸ್ತವ ಏನು ಅಂತ ತನಿಖೆಗೆ ಇದು ಮಾಡೋಣ. ಆವತ್ತು ಬಂದು ಮಾಧ್ಯಮದ ಮುಂದೆನೇ ನಾನು ಏನಾಯಿತು ಅಂತ ಹೇಳ್ತೀನಿ. ಓಕೆನಾ? ಊಟ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಡವರಿಗೆ ನಿವೇಶನ, ಭೂಮಿ ನೀಡದ ಅಧಿಕಾರಿಗಳು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದವರಿಗೆ ನೀಡುತ್ತಿದ್ದಾರೆ. ಮಹಾರಾಷ್ಟ್ರದವರಿಗೆ ಹೌಸ್ ಲಿಸ್ಟ್ ನೀಡಿದ್ದಾರೆ, ಆದರೆ ಸ್ಥಳೀಯ ಬಡವರಿಗೆ ನೀಡಿಲ್ಲ. ಈ ಸಮಸ್ಯೆಗಳನ್ನು ಹೇಳೋಣವೆಂದರೆ ಶಾಸಕರು ಕರೆ ಸ್ವೀಕರಿಸಲ್ಲ, ಸಿಗುತ್ತಲೂ ಇಲ್ಲ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸಿ ಪರಿಹಾರ ನೀಡುವವರೆಗೂ ಧರಣಿ ನಡೆಸುವುದಾಗಿ ಹೇಳಿದ್ದರು. ಅಲ್ಲದೆ ಅಭಿವೃದ್ಧಿ ವಿಚಾರದಲ್ಲಿ ತಹಸೀಲ್ದಾರ್ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಹೇಳಿಕೊಳ್ಳೋಣವೆಂದರೆ ಕಳೆದ 6 ತಿಂಗಳಿನಿಂದ ಶಾಸಕರನ್ನು ಭೇಟಿಯಾಗಲು ಸಾಧ್ಯವಾಗಿಲ್ಲ. ಹಾಗಾಗಿ ಶಾಸಕರು ಬಂದು ಸಮಸ್ಯೆ ಕೇಳಿ ಇತ್ಯರ್ಥಪಡಿಸುವವರೆಗೂ ಧರಣಿ ಮುಂದುವರಿಸುವುದಾಗಿ ಅವರು ಘೋಷಿಸಿದ್ದರು. ಆದರೆ ಶಾಸಕರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಭರವಸೆ ನೀಡಿದ ಕಾರಣ ಧರಣಿ ಅಂತ್ಯಗೊಳಿಸಿದ್ದಾರೆ. ಇವತ್ತು ಸನ್ಮಾನ್ಯ ಶಾಸಕರು ನಾವೇನು ಅನಿರ್ದಿಷ್ಟ ಧರಣಿ ನೆನ್ನೆಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತು ಶಾಸಕರು ಈ ಒಂದು ಸ್ಥಳಕ್ಕೆ ಬಂದು ನಮ್ಮ ಒಂದು
ಸಮಸ್ಯೆಗಳೇನೇನು ಅನ್ನೋದನ್ನು ವೇದಿಕೆ ಹತ್ರನೇ ಬಂದು ಅವರು ಆಲಿಸಿದ್ರು. ಅದರಲ್ಲಿ ಮೈಪ್ನಳ್ಳಿದಿರ್ಬೋದು, ಗಂಗಾ ಕಲ್ಯಾಣಿ ಇರ್ಬೋದು, ಬಗೂರು ಕುಂಸಾಗುವಳಿಗಳು ಹಲವಾರು ಸಮಸ್ಯೆಗಳು, ಇವಾಗ ವಿದ್ಯುತ್ ಸಂಪರ್ಕಗಳು, ಪಂಪ್ ಸೆಟ್ಗಳದ್ದು ಇವೆಲ್ಲ ಅವ್ರ ಗಮನಕ್ಕೆ ತಂದಿದ್ದೀವಿ. ಇವಾಗ ಒಂದು 2-3 ದಿವಸ ಸಮಯ ಕೇಳಿದ್ದಾರೆ. ಇವಾಗ ಅಲ್ಲಿ ಆಗಿರುವಂಥ ತಪ್ಪುಗಳನ್ನ ಹೆಂಗೆ ಸರಿಪಡಿಸ್ಬೇಕು ಅನ್ನೋದನ್ನು ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತನಿಖೆ ಮಾಡಿಸಿ ಅದನ್ನು ಇತ್ಯರ್ಥ ಮಾಡಿಸ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿರೋದ್ರಿಂದ ನಾನು ಅವ್ರಿಗೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಇದನ್ನು ಮುಂದಿನ ದಿನಗಳಲ್ಲಿ ಅತಿ ತ್ವರಿತವಾಗಿ ಇತ್ಯರ್ಥಪಡಿಸಬೇಕು ಅಂತ ನಾವು ಅವ್ರ ಮೇಲೆ ಒತ್ತಡನೂ ಹಾಕಿದ್ದೀವಿ. ನಿಮ್ಮ ಬೇಡಿಕೆಗಳು ಏನು ಹೇಳಿ ಸರ್? ನಮ್ಮ ಬೇಡಿಕೆಗಳಿದೆ. ಇವತ್ತು ಮೈಲ್ಪನಹಳ್ಳಿನಲ್ಲಿ ಸುಮಾರು 75 ಫಲಾನುಭವಿಗಳು ಪಟ್ಟಿ ಆಯ್ಕೆಯಾಗಿತ್ತು. ಹಿಂದಿನಿದ್ದಂಥ ತಹಸೀಲ್ದಾರ್ ಅವರು ಅದಕ್ಕೆ ಲಭ್ಯತೆ ಇರುವಂಥ ಜಮೀನು ಗುರುತಿಸ್ಕೊಟ್ಟಿದ್ರು. ಆದರೆ ಈಗಿರುವಂಥ ಕಂದಾಯ ಅಧಿಕಾರಿಗಳು ತಪ್ಪು ಮಾಹಿತಿಯಿಂದ ಇದು ತಪ್ಪು ಗ್ರಹಕ್ಕೆ ಶಾಸಕರ ಗಮನಕ್ಕೆ ಕೊಟ್ಟಿದ್ದರು. ಅದನ್ನು ಅವ್ರ ಗಮನಕ್ಕೆ ನೇರವಾಗಿ ಏನು ವಾಸ್ತವಾಂಶ ಇದೆಯೋ ಅದನ್ನು ಇದು ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ತನಿಖೆ ಮಾಡಿಸಿ ವಾಸ್ತವಾಂಶ ವರದಿಯನ್ನು ತರಿಸ್ಕೊಂಡು ಈ ಬಡವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತೀನಿ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.